ಹಾಗಾಗಿ ಇಂಥ ಎಲ್ಲ ಪ್ರೇತ ಬಾಧೆಗಳನ್ನು ವಾಮಾಚಾರದ ಲಕ್ಷಣಗಳಿಂದ ನಾವೇನಾದರೂ ಹೊರಗಡೆ ಬರಬೇಕು ಅಂತಂದರೆ ಅವರು ನಾಗಾರಾಧನೆ ಇಟ್ಕೋಬೇಕಾಗ್ತದೆ. ರಾಹುಕೇತುಗಳು ಈ ಒಂದು ನಕಾರಾತ್ಮಕ ಶಕ್ತಿಗಳ ಪ್ರತಿರೂಪ ಆಗಿರೋದ್ರಿಂದ ಆ ರಾಹುಕೇತುಗಳನ್ನು ಸರ್ಪಕಾರಕರು ಅಂತ ಕರಿತೀವಿ. ಯಾರು ಶ್ರದ್ಧೆ ಭಕ್ತಿಯಿಂದಾಗಿ ನಾಗರ ಆರಾಧನೆಯನ್ನು ಮಾಡ್ತಾರೆ, ರಾಹುಕೇತುಗಳನ್ನು ಆರಾಧನೆಯನ್ನು ಮಾಡ್ತಾರೆ, ರಾಹುಕೇತುಕ್ಕೆ ಸಂಬಂಧಪಟ್ಟಂಥ ಶಾಂತಿ ಕಾರ್ಯಗಳನ್ನು ಮಾಡ್ಕೊತಾರೆ, ಅಂಥವರು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಜೊತೆಗೆ ಅಘೋರ ಹಸ್ತ್ರ ಹೋಮವನ್ನು, ಸುದರ್ಶನ ಹೋಮವನ್ನು, ಶನೀಶ್ವರ ತಿಲಾ ಹೋಮವನ್ನು ಆಚರಣೆಯನ್ನು ಮಾಡಿಕೊಳ್ಳೋದ್ರಿಂದ, ಮೋಕ್ಷ ನಾರಾಯಣ ಬಲಿ ಈ ರೀತಿ ಪೂಜಾ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಸಹ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಹನುಮಾನ್ ಚಾಲೀಸನ್ನು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ, ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡೋದ್ರಿಂದ, ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ, ಆದಿತ್ಯ ಹೃದಯ ಪಾರಾಯಣವನ್ನು ಪಠಿಸ್ಕೊಳ್ಳೋದ್ರಿಂದ, ಶನೀಶ್ವರನ ಆರಾಧನೆಯನ್ನು ಇಟ್ಕೊಳ್ಳೋದ್ರಿಂದ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡೋದ್ರ ಮೂಲಕ ಈ ಎಲ್ಲ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ವಿಶೇಷವಾಗಿ ಶೀಘ್ರ ಫಲದಾಯಕ ಅಂತಂದರೆ ನಾಗರಕಲ್ಲು, ಹರಳಿ ಮರ ಪ್ರದಕ್ಷಿಣೆಯ ಜೊತೆಗೆ ಶನೀಶ್ವರ ತಿಲಾ ಹೋಮ ಮತ್ತು ಅಘೋರ ಹಸ್ತ್ರ ಹೋಮ, ಸುದರ್ಶನ ಹೋಮ, ಈ ಹೋಮಗಳು ಯಾರು ಈ ಪ್ರೇತ ಬಾಧೆಯಿಂದ ನರಳುತ್ತಾ ಇರ್ತಾರೋ ಅಂಥವರಿಗೆ ಶೀಘ್ರ ಪರಿಹಾರವನ್ನು ಕೊಡ್ತಾರೆ. ಜೊತೆಗೆ ಗೋಕರ್ಣಕ್ಕೆ ತೆರಳಿ ಆ ಗೋಕರ್ಣದಲ್ಲಿ ಪಿತೃ ದೋಷ ಶಾಂತಿಯನ್ನು ಮಾಡಿಸ್ಕೊಳ್ಳೋದ್ರಿಂದ, ಪಿತೃಪೂಜೆಯನ್ನು ಮಾಡೋದ್ರಿಂದ ಸಹ ಪಿತೃಗಳಿಗೆ ಗೌರವವನ್ನು ಕೊಡೋದ್ರಿಂದ, ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಗೌರವವನ್ನು ಕೊಡೋದ್ರಿಂದ, ಯಾರು ಅಂಧರಾಗಿರ್ತಾರೆ ಅಂಧರಿಗೆ ಸಹಾಯವನ್ನು ಮಾಡೋದ್ರಿಂದ, ಅಂಗವಿಕಲದಂತೆ ಕೂಡಿರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡೋದ್ರಿಂದ, ಚರ್ಮ ರೋಗದಿಂದ ನರಳುತ್ತಾ ಇರತಕ್ಕಂಥವ್ರಿಗೆ ಸಹಾಯವನ್ನು ಮಾಡೋದ್ರಿಂದ, ವಯೋವೃದ್ಧರಿಗೆ ಸಹಾಯವನ್ನು ಮಾಡೋದ್ರಿಂದಲೂ ಸಹ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು.